ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡ ರೈತರಿಗೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಪ್ರತಿ ಎಕರೆಗೆ 40 ಲಕ್ಷ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಆದರೆ ಸಿಎಂ ಮಾತಿಗೆ ಅನ್ನದಾತರು ಒಪ್ತಾ ಇಲ್ಲ. ಎಕರೆಗೆ 55 ಲಕ್ಷ ಕೊಡಿ ಅಂತ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಸಂತ್ರಸ್ತರಿಗೆ ಗುಡ್ ನ್ಯೂಸ್. 30 ಲಕ್ಷ ಕೊಡಲು ಸಿದ್ದರಾಮಯ್ಯ ತೀರ್ಮಾನ. ಸರ್ಕಾರದ ಪರಿಹಾರಕ್ಕೆ ಒಪ್ಪದ ಅನ್ನದಾತರು. ಸರಿ, ನೀರಾವರಿ ಜಮೀನಿಗೆ 40 ಲಕ್ಷ ಕೊಡಬೇಕು, ಒಣ ಭೂಮಿಗೆ 30 ಲಕ್ಷ ಕೊಡಬೇಕು. ಹೋರಾಟಗಾರರು, ಮಂತ್ರಿಗಳು, MLAಗಳು ಆ ಭಾಗದವರು ಹೇಳಿದ್ದಾರೆ. ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರಿಗೆ ನಿನ್ನೆ ಸಿದ್ದರಾಮಯ್ಯ ಕೊಟ್ಟ ಗುಡ್ ನ್ಯೂಸ್. ವಿಶೇಷ ಕ್ಯಾಬಿನೆಟ್ ಸಭೆ ನಡೆಸಿದ್ದ ಸಿಎಂ ಆಲಮಟ್ಟಿ ಡ್ಯಾಂ ಎತ್ತರಕ್ಕೆ 1.2 ಲಕ್ಷ ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡಿರೋದಕ್ಕೆ ಪರಿಹಾರ ಮೊತ್ತ ಘೋಷಿಸಿದ್ರು. ನೀರಾವರಿ ಜಮೀನಿಗೆ ಎಕರೆಗೆ 40 ಲಕ್ಷ ರೂಪಾಯಿ ಕೊಡಲು ತೀರ್ಮಾನಿಸಿದ್ರೆ ಒಣಭೂಮಿಗೆ 30 ಲಕ್ಷ ನೀಡೋದಾಗಿ ಹೇಳಿದ್ರು. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಪರಿಹಾರ ಮೊತ್ತ ಒಪ್ಪೋದಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಸರಿ, ನೀರಾವರಿ ಜಮೀನಿಗೆ 40 ಲಕ್ಷ ಕೊಡಬೇಕು, ಒಣ ಭೂಮಿಗೆ 30 ಲಕ್ಷ ಕೊಡಬೇಕು. ಹೋರಾಟಗಾರರು, ಮಂತ್ರಿಗಳು, MLAಗಳು ಆ ಭಾಗದವರು ಹೇಳಿದ್ದಾರೆ. ಯಾವಾಗ ಸಿಎಂ ಪರಿಹಾರ ಮೊತ್ತ 40 ಲಕ್ಷ ಘೋಷಣೆ ಮಾಡಿದ್ರು, ಇತ್ತ ರೈತರ ಕಣ್ಣು ಕೆಂಪಾಗಿಸಿದೆ. ವಿಜಯಪುರದಲ್ಲಿ ಸಿಎಂ ನಿರ್ಧಾರಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಎಂದ ಅನ್ನದಾತರು ಎಕರೆಗೆ 55 ಲಕ್ಷ ನೀಡಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಭೂಮಿಯನ್ನು ತಾವೇನಾದ ಕೇವಲ 30 ಲಕ್ಷ ರೂಪಾಯಿಗೆ ಹೆಂಗೆ ರೀತಿ ಕೇಳಕತ್ತೀರ ಅನ್ನೋದು ನಮಗೊಂದು ಪ್ರಶ್ನೆ ಆಗೈತೆ. ಅದೇ ರೀತಿಯಾಗಿ ಒನ್ ಟೈಮ್ ಸೆಟಲ್ಮೆಂಟ್, ನೀವು ಕೋರ್ಟಿಗೆ ಸದ್ಯಕ್ಕೆ ಹೋಗಬೇಡ್ರಿ ಅನ್ನುವಂಥ ಒಂದು ಕಂಡೀಷನ್ ಹಾಕಿ ಈ ಒಂದು ಬೆಲೆ ನಿಗದಿ ಮಾಡ್ಲಾಕತ್ತೀರಿ. ಇದಕ್ಕೆ ಸಂಬಂಧಪಟ್ಟಂಥ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಅದೇ ರೀತಿಯಾಗಿ ಇನ್ನೂರಿತಂಥ ಎಲ್ಲ ಶಾಸಕರು ಏನು ಕಣ್ಣು ಮುಚ್ಕೊಳ್ತೀರಿ ಅಂತ ನನ್ನ ಪ್ರಶ್ನೆ ಆಗೈತೆ. ಆಲಮಟ್ಟಿ ಅಣೆಕಟ್ಟು ಎತ್ತರ 519.6 ಮೀಟರ್ನಿಂದ 524.256 ಮೀಟರ್ಗೆ ಹೆಚ್ಚಳವಾಗಲಿದೆ. ಇದರಿಂದ ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆಗಳಲ್ಲಿ 75,000ಕ್ಕೂ ಅಧಿಕ ಫಲವತ್ತಾದ ಭೂಮಿ ಮುಳುಗಡೆಯಾಗಲಿದೆ. ಜೊತೆಗೆ 12ರಿಂದ 15 ಎಕರೆ ನೀರಾವರಿ ಭೂಮಿಯಾಗಿ ಮಾರ್ಪಾಡು ಕೂಡ ಆಗಲಿದೆ. ಆದರೆ ರೈತರು ಮಾತ್ರ ಬೇರೆ ಕಡೆ ಖರೀದಿ ಮಾಡಬೇಕು ಅಂದ್ರೆ ದುಪ್ಪಟ್ಟು ಹಣ ನೀಡಬೇಕು. ಹೀಗಾಗಿ ಪರಿಹಾರ ಹೆಚ್ಚಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ. ಬಿಜೆಪಿ ಮಾಜಿ ಸಚಿವ SK ಬೆಳ್ಳುಬ್ಬಿ ಕೂಡ ಧ್ವನಿಗೂಡಿಸಿದ್ದಾರೆ. 3ನೇ ಹಂತದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಮತ್ತು ಕಾಲುವೆಗಳಿಗೆ ಸ್ವಾಧೀನ ಮಾಡಿಕೊಳ್ಳತಕ್ಕಂಥ ಸುಮಾರು 1,20,000 ಎಕರೆ ಭೂಮಿಗೆ 1 ಎಕರೆ ನೀರಾವರಿಗೆ 55 ಲಕ್ಷ ರೂಪಾಯಿ ಕನಿಷ್ಠ ಬೆಲೆ ಇದು. ಸಿದ್ದರಾಮಯ್ಯ ಏನೋ ಅಳೆದು ತೂಗಿ ವಿಶೇಷ ಸಂಪುಟ ಸಭೆ ನಡೆಸಿ ಪರಿಹಾರ ಮೊತ್ತ ಘೋಷಿಸಿದ್ದಾರೆ. ಆದರೆ ರೈತರು ಮಾತ್ರ ಭೂಸ್ವಾಧೀನಕ್ಕೆ ಹೆಚ್ಚಿನ ಹಣವನ್ನ ನೀಡಬೇಕು ಅನ್ನೋ ಆಕ್ರೋಶದ ನುಡಿಗಳು ವ್ಯಕ್ತವಾಗ್ತಾ ಇದೆ. ಇದರ ಮಧ್ಯೆ 3 ವರ್ಷದ ಒಳಗೆ ಪರಿಹಾರ ನೀಡುತ್ತೇವೆ ಅಂದಿರೋದು ಸಂತ್ರಸ್ತರಿಗೆ ಯಾವಾಗ ಸಿಗುತ್ತೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿದೆ. 55 ಲಕ್ಷದಿಂದ 60 ಲಕ್ಷದವರೆಗೂ ಕೂಡ ಪ್ರತಿ ಎಕರೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ರೈತರಿಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಓಕೆ ಅನ್ನದೆ ಹೋದರೆ ಹೋರಾಟವನ್ನು ಮುಂದುವರಿಸುವ ಎಚ್ಚರಿಕೆಯನ್ನು ಸಹ ಇಲ್ಲಿ ರೈತರು ನೀಡಿರುವಂಥದ್ದು. ವಿಜಯಪುರದ ಕೇವಣಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.